ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತಹ ಚಾಪ್ಟರ್ ಇಂದ ಭಾರತ ತನ್ನ ಪೌರರಿಗೆ ಯಾವ ವಿಧದ ಪೌರತ್ವ ನೀಡಿದೆ? ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಭಾರತವು ತನ್ನ ಪ್ರಜೆಗಳಿಗೆ, ಪೌರರಿಗೆ ಯಾವ ವಿಧದ ಪೌರತ್ವವನ್ನು ನೀಡಿದೆ? ಭಾರತವು ತನ್ನ ಪೌರರಿಗೆ ಏಕ ಪೌರತ್ವವನ್ನ ನೀಡಿದೆ. ಸೊ ಪೌರತ್ವದಲ್ಲಿ ಎರಡು ವಿಧಾನ, ಏಕ ಪೌರತ್ವ ಮತ್ತು ದ್ವಿಪೌರತ್ವ ಮಕ್ಕಳೇ. ಓಕೆ, ಸೊ ಏಕ ಪೌರತ್ವ ಅಂತಂದ್ರೆ ಯಾವುದೇ ರಾಜ್ಯದಲ್ಲಿ ನೆಲೆಸಿದ್ದರೂ ಕೂಡ ಆ ವ್ಯಕ್ತಿ ರಾಷ್ಟ್ರದ ಪೌರನಾಗಿರ್ತಾನೆ. ಓಕೆ, ಸೊ ಇರೆಸ್ಪೆಕ್ಟಿವ್ ಆಫ್ ದ ಸ್ಟೇಟ್. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯು ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ಆ ದೇಶದ ಪ್ರಜೆಯಾಗಿರುವುದು, ಪೌರನಾಗಿರುವುದು ಏಕ ಪೌರತ್ವ. ನಾವು ಕರ್ನಾಟಕದಲ್ಲಿ ಆದ್ರೂ ಕೂಡ ನಾವು ಭಾರತೀಯರು, ಕರ್ನಾಟಕದ ಪೌರತ್ವ ಇಲ್ಲ ನಮಗೆ ಅಂತ ಪರಿಗಣಿಸುವುದಿಲ್ಲ, ಭಾರತದ ಪೌರತ್ವವನ್ನ ಹೊಂದಿದ್ದೇವೆ ಅಲ್ವಾ. ಈ ರೀತಿಯಾಗಿ ಇದನ್ನ ಏಕ ಪೌರತ್ವ, ಭಾರತವು ಏಕ ಪೌರತ್ವವನ್ನ ಅನುಸರಿಸುತ್ತದೆ, ಏಕ ಪೌರತ್ವವನ್ನ ತನ್ನ ನಾಗರಿಕರಿಗೆ ನೀಡಿದೆ. ಓಕೆ, ಥ್ಯಾಂಕ್ ಯು.